ಹಾಯ್ ಹಲೋ ವೆಲ್ಕಮ್ ಟು ತಾಜಾ ಫುಡ್ ಕೋರ್ಟ್. ಇವತ್ತು ನಮ್ಮ ತಾಜಾ ಫುಡ್ ಕೋರ್ಟ್ನಲ್ಲಿ ಸೂಪರ್ ಟೇಸ್ಟಿಯಾಗಿರ್ತಕ್ಕಂತಹ ಫಿಶ್ ತವಾ ಫ್ರೈನ ಮಾಡ್ತಾ ಇದ್ದಾವೆ. ಈ ತರಹದ ತವಾ ಫ್ರೈನ ನೀವು ಎಂದೂ ತಿಂದಿರೋಕ್ಕೆ ಚಾನ್ಸೇ ಇಲ್ಲ. ಈ ಒಂದು ಮಸಾಲ ಮಾಡಿ ಈ ಥರ ಮಾಡಿದ್ದೆ ಆದರೆ ತವಾ ಫ್ರೈ ನೆಕ್ಸ್ಟ್ ಲೆವೆಲಲ್ಲಿರುತ್ತೆ. ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾವು ಮಸಾಲಾನ ಪ್ರಿಪೇರ್ ಮಾಡ್ಕೋಬೇಕಾಗುತ್ತೆ. ಕೋಟಿಂಗಿಗೆ ಅದಕ್ಕೆ ಒಂದು ಈರುಳ್ಳಿ, ಹಾಗೆಯೇ ಬೆಳ್ಳುಳ್ಳಿ, ಶುಂಠಿ, 4 ಬಾಡಿಗೆ ಮೆಣಸಿನ್ಕಾಯಿ, ಹಾಗೂ ಸ್ವಲ್ಪ ಕೊತ್ತಂಬರಿ, ಹಾಗೂ ಸ್ವಲ್ಪ ಕರಿಬೇವು ಸೊಪ್ಪು. ನಾನು ಮಾಡ್ತಾ ಇರೋದು ಇವತ್ತು ಬಂದುಬಿಟ್ಟು 1 kg ಫಿಶ್ ಮಾಡ್ತಾ ಇದ್ದೇನೆ ತವಾ ಫ್ರೈ. ಅದಕ್ಕೆ ಈ ಥರ ನಮಗೆ ಕ್ವಾಂಟಿಟಿ ಸರಿ ಹೋಗುತ್ತೆ. ಹಾಗೆಯೇ 1 ಟೀ ಸ್ಪೂನ್ ಆಗುವಷ್ಟು ನಾನು ಜೀರಿಗೆ ತೊಗೊಂಡಿದ್ದೇನೆ. ಒಂದು ಅರ್ಧ ಟೀ ಸ್ಪೂನ್ ಮೆಂತ್ಯ, ಅರ್ಧ ಟೀ ಸ್ಪೂನ್ ಮೆಣಸು. ಇವೆಲ್ಲನೂ ನಾವು ಸ್ವಲ್ಪ ಇದನ್ನು ಡ್ರೈ ರೋಸ್ಟ್ ಮಾಡಬೇಕು. ಇದನ್ನು ನಾವು ನಾರ್ಮಲಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು. ಮೊದಲಿಗೆ ನಾವು ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ. ಮೆಂತ್ಯನ ಸೇರಿಸ್ಕೊಂಡು ಸ್ವಲ್ಪ ಲೈಟಾಗಿ ಕಲರ್ ಬರೋ ತನಕ ಫ್ರೈ ಮಾಡ್ಕೊಳ್ಳಿ. ಇವಾಗ ಎಲ್ಲನೂ ಸೇರಿಸ್ಕೊಂಡು ಡ್ರೈ ರೋಸ್ಟ್ ಮಾಡ್ಕೋಬೇಕಾಗುತ್ತೆ. ಎಲ್ಲನೂ ಚೆನ್ನಾಗಿ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲೇ ಇದನ್ನು ನಾವು ರೋಸ್ಟ್ ಮಾಡ್ಕೋಬೇಕು. ಇನ್ನೇನು ಹಾಗಿದ್ದಾಗಿದೆ ಇದನ್ನು ಹೊರಗಡೆ ತೆಗೆದುಬಿಡಿ. ಅದೇ ಒಂದು ಬಾಣಲಿಗೆ ನಾನು 1 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಸೇರಿಸ್ಕೊತಾ ಇದ್ದೇನೆ. ಈ ಒಂದು ಎಣ್ಣೆ ಏನದು ಕಬಾಬ್ ಎಣ್ಣೆ, ಫಿಶ್ ಕಬಾಬ್ ಎಣ್ಣೆ ಆಗಿರೋದ್ರಿಂದ ಆ ಕಲರ್ ಇದೆ. ಫಿಶ್ ಕಬಾಬ್ನ ಯಾವ ರೀತಿ ಮಾಡಬೇಕು ಅಂತ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೇನೆ. ಅದರ ಒಂದು ಲಿಂಕ್ ಅನ್ನೋದು ಕೊಟ್ಟಿರ್ತೇನೆ, ಒಂದ್ಸರಿ ಚೆಕ್ ಮಾಡಿ. ಇವಾಗ ಇದಕ್ಕೆ ನಾನು ಬೆಳ್ಳುಳ್ಳಿ ಹಾಗೆಯೇ ಶುಂಠಿನ ಸೇರಿಸ್ಕೊತಾ ಇದ್ದೇನೆ. ಇವು ಅಷ್ಟೇ ಎಣ್ಣೆಯಲ್ಲೇ ಚೆನ್ನಾಗಿ ಫ್ರೈ ಆಗಬೇಕು. ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲೇ ಸ್ವಲ್ಪ ತಗೊಳ್ಳಿ, ಆವಾಗ ಟೇಸ್ಟ್ ಅನ್ನೋದು ಸಖತ್ತಾಗಿ ಬರುತ್ತೆ. ಇವಾಗ ಇದು ಫ್ರೈ ಆಗಿದ್ದಾದಮೇಲೆ ಇದಕ್ಕೆ ನಾನು 1 ಗಡ್ಡೆ ಈರುಳ್ಳಿ, ಹಾಗೆಯೇ ನಾನು 4 ಬ್ಯಾಡಿಗೆ ಮೆಣಸಿನ್ಕಾಯಿ, ಮೇನ್ ಇಂಪಾರ್ಟೆಂಟ್ ಇಂಗ್ರೀಡಿಯೆಂಟ್ ಅಂತ ಅಂದರೆ ಬ್ಯಾಡಿಗೆ ಮೆಣಸಿನ್ಕಾಯಿನೇ ಇದಕ್ಕೆ. ಹಾಗೆಯೇ ಹಸಿ ಕರಿಬೇವು ಸೊಪ್ಪು. ಹಸಿ ಕರಿಬೇವು ಸೊಪ್ಪು ಹಾಕೋದ್ರಿಂದ ಟೇಸ್ಟ್ ನೆಕ್ಸ್ಟ್ ಲೆವೆಲ್ಗೆ ಹೋಗುತ್ತೆ. ತುಂಬಾ ಚೆನ್ನಾಗಿರುತ್ತೆ, ಮಿಸ್ ಮಾಡೋಕ್ಕೆ ಹೋಗಬೇಡಿ. ಎಲ್ಲ ಚೆನ್ನಾಗಿ ಎಣ್ಣೆಯಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನೀವು ಇದನ್ನು ಎಷ್ಟು ಚೆನ್ನಾಗಿ ಫ್ರೈ ಮಾಡಿದ್ರೆ ಅಷ್ಟು ಟೇಸ್ಟಿಯಾಗಿರುತ್ತೆ. ಹಾಗೆಯೇ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿನೂ ಸೇರಿಸ್ಕೊಂಡು ನೋಡಿ. ಈ ಥರ ಎಲ್ಲನೂ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಿದ್ದಾದಮೇಲೆ ಕಂಪ್ಲೀಟ್ ಕೂಲ್ ಆಗೋಕ್ಕೆ ಇದನ್ನು ಬಿಟ್ಬಿಟ್ಟು ನಾವು ಮಿಕ್ಸಿ ಮಾಡ್ಕೋಬೇಕಾಗುತ್ತೆ. ಇವಾಗ ಡ್ರೈ ರೋಸ್ಟ್ ಮಾಡಿದ್ವಲ್ಲ ನಾವು ಮೆಂತ್ಯ, ಜೀರಿಗೆ, ಹಾಗೆಯೇ ಮೆಣಸು, ಇದನ್ನು ನಾವು ಪೌಡರ್ ಮಾಡ್ಕೊಳ್ಳೋಣ. ಇವೆಲ್ಲನೂ ಒಂದೇ ಸಣ್ಣ ಹಾಕಿ ಮಾಡ್ಕೋಬೋದು, ಆದರೆ ಇದು ನುಣ್ಣಕ್ಕಾಗಲ್ಲ ಅಂತ ನಾನು ಫಸ್ಟಲ್ಲಿ ಇದನ್ನು ಪೌಡರ್ ಮಾಡ್ಕೊತಾ ಇದ್ದೇನೆ. ನೋಡಿ ಈ ಥರ ಪೌಡರ್ ಮಾಡಿ ಇಟ್ಕೊಂಬಿಡಿ. ನಮಗೆ ಫಿಶಲ್ಲಿ ಏನಾದರೂ ಮಾಡಲಿ ಇದಕ್ಕೆ ಜೀರಿಗೆ ಹಾಗೆಯೇ ಮೆಂತ್ಯ ಬಿದ್ರೇ ಟೇಸ್ಟು. ಇವಾಗ ಅದೇ ಒಂದು ಮಿಕ್ಸಿ ಜಾರ್ಗೆ ನಾವು ಆಲ್ರೆಡಿ ಫ್ರೈ ಮಾಡಿಟ್ಟಿದ್ವಲ್ಲ ಅದನ್ನು ಸೇರಿಸ್ಕೊತಾ ಇದ್ದೇನೆ. ಇದಕ್ಕೆ ನಾನು ಒಂದು ತೊಟ್ಟು ನೀರು ಸೇರಿಸ್ತಾ ಇಲ್ಲ, ನೀರು ಬೇಕಾಗಿರೋದಿಲ್ಲ. ನೋಡಿ ಒಂದ್ಸರಿ ಗ್ರೈಂಡ್ ಮಾಡ್ಕೊಂಡು ಇದಕ್ಕೆ ನಾನು 1.5 ನಿಂಬೆ ಹಣ್ಣಿನ ರಸನ ಸೇರಿಸ್ಕೊತಾ ಇದ್ದೀನಿ. ಸ್ವಲ್ಪ ದೊಡ್ಡ ಗಾತ್ರದ್ದೇ ಇದು. ನಿಂಬೆ ಹುಳಿ ಅನ್ನೋದು ನಮಗೆ ಚೆನ್ನಾಗಿರಬೇಕಾಗುತ್ತೆ, ಆವಾಗಲೇ ಟೇಸ್ಟು. ಇನ್ ಕೇಸ್ ನಿಮ್ಗೆ ಇನ್ನೂ ಗ್ರೈಂಡ್ ಆಗ್ತಾ ಇಲ್ಲ ಅಂದರೆ 1-2 ಟೀ ಸ್ಪೂನ್ ಆಗುವಷ್ಟು ನೀರನ್ನು ಸೇರಿಸ್ಕೊಳ್ಳಿ, ಸಾಕು. ನೋಡಿ ಈ ಥರ ಸ್ಮೂತಾಗಿ ಏನು ಬೇಕಾಗಿಲ್ಲ. ನೋಡಿ ಈ ಥರ ಇದ್ದರೆ ನಮಗೆ ಕರೆಕ್ಟಾಗಿ ಸರಿ ಹೋಗುತ್ತೆ. ಇಷ್ಟು ಮಾತ್ರ ಇದ್ದರೆ ಸಾಕು. ಇದೇ ಮೈನ್. ಈ ಮಸಾಲ ಒಂದು ಮಾಡ್ಕೊಂಬಿಟ್ರೆ ಸಖತ್ತಾಗಿರುತ್ತೆ ತವಾ ಫ್ರೈ ಮಾತ್ರ. ಈ ಥರ ಮಾಡ್ಕೊಂಡು ಮಾಡಿದ್ರೆ ಇವಾಗ ಆ ಒಂದು ಮಸಾಲಾನ ಒಂದು ಮಿಕ್ಸಿಂಗ್ ಬೌಲ್ಗೆ ಸೇರಿಸ್ಕೊಳ್ಳಿ. ಹಾಗೆಯೇ ಆಲ್ರೆಡಿ ಗ್ರೈಂಡ್ ಮಾಡಿರ್ತಕ್ಕಂಥ ಪೌಡರ್, 1 ಟೀ ಸ್ಪೂನ್ ಧನಿಯಾ ಪೌಡರ್, ಹಾಗೆಯೇ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಖಾರ. ಆಲ್ರೆಡಿ ಖಾರನ ಸೇರಿಸಿದ್ದೇವೆ, ನೋಡ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೂ 1 ಚಿಟಿಕೆ ಆಗುವಷ್ಟು ಅರಿಶಿನ ಕೂಡ ನಾನು ಸೇರಿಸ್ಕೊತಾ ಇದ್ದೀನಿ. ಹಾಗೂ 1-2 ಟೀ ಸ್ಪೂನ್ ಆಗುವಷ್ಟು ಎಣ್ಣೆನ ಸೇರಿಸ್ಕೊತಾ ಇದ್ದೀನಿ. ಅದಕ್ಕೇ ಹಿಡಿದು ನೀರನ್ನು ಸೇರ್ಸೋಕ್ಕೆ ಹೋಗಲ್ಲ. ನೀರನ್ನು ಸೇರಿಸಿದ್ದೀವಿ ಅಂತ ಇಟ್ಕೊಂಡ್ರೆ ನಮಗೆ ಆ ಮಸಾಲ ಎಲ್ಲ ಫಿಶ್ಗೆ ಚೆನ್ನಾಗಿ ಅಂಟ್ಕೊಳ್ಳಲ್ಲ, ಟೇಸ್ಟು ಚೆನ್ನಾಗಿರೋದಿಲ್ಲ. ಈ ಥರ 1-2 ಟೀ ಸ್ಪೂನ್ ಆಗುವಷ್ಟು ಎಣ್ಣೆನ ಸೇರಿಸ್ಕೊಂಡು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಮಸಾಲೆಯಿಂದನೇ ನಮಗೆ ತವಾ ಫ್ರೈ ಅನ್ನೋದು ನೆಕ್ಸ್ಟ್ ಲೆವೆಲಲ್ಲಿರುತ್ತೆ. ನಾವು ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಮಾಡಿದ್ರೇ ಟೇಸ್ಟು ಚೆನ್ನಾಗಿರುತ್ತೆ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀವು ಇನ್ನೂ ಸ್ವಲ್ಪ ಉಪ್ಪು ಖಾರ ಬೇಕು ಅಂದವ್ರು ಸೇರಿಸ್ಕೋಬೋದು. ಹುಳಿ ನನಗೆ ಜಾಸ್ತಿ ಇರಬೇಕು ಅಂದವರು ಇನ್ನೂ ಒಂದು ಅರ್ಧ ನಿಂಬೆಹಣ್ಣನ್ನು ಸೇರಿಸ್ಕೋಬೋದು, ಅದು ನಿಮ್ಮ ಆಪ್ಷನಲ್. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನು ಇದೇ ರೀತಿಯ ಸೇಮ್ ಮಸಾಲಾನ ಮಾಡಿಕೊಂಡು ನಾವು ವೆಜ್ಜಲ್ಲೂ ಸಹ ತವಾ ಫ್ರೈ ಆ ಥರ ಮಾಡ್ಕೋಬೋದು. ಆಲೂಗಡ್ಡೆನ ಸ್ಲೈಸಸ್ ಆಗಿ ಕಟ್ ಮಾಡಿಕೊಂಡು ಈ ಮಸಾಲೆನ ಅದಕ್ಕೆ ಕೋಟ್ ಮಾಡಿ ನಾವು ತವಾ ಫ್ರೈ ಥರನೂ ಮಾಡ್ಕೋಬೋದು. ತುಂಬಾ ಚೆನ್ನಾಗಿರುತ್ತೆ. ಇವಾಗ ನಾನು 1 kg ಪಾಂಪ್ಲೆಟ್ ಫಿಶ್ನ ತೊಗೊಂಡು ಚೆನ್ನಾಗಿ ವಾಶ್ ಮಾಡಿದ್ದೇನೆ. ಅರಿಶಿನ ಹಾಗೆಯೇ ನಿಂಬೆಹಣ್ಣು ಇವೆಲ್ಲನೂ ಸೇರಿಸ್ಕೊಂಡು ನಾನು ಚೆನ್ನಾಗಿ ವಾಶ್ ಮಾಡಿ ಇಟ್ಟಿದ್ದೇನೆ ನಾನು ಇವಾಗ ಇದನ್ನು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ, ಕೋಟಿಂಗ್ ಕೊಟ್ಕೊಳ್ಳೋಣ. ಮುಳ್ಳಿರುತ್ತೆ, ಸ್ವಲ್ಪ ಹುಷಾರಾಗಿ ನೀವು ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಒಂದ್ಸರಿ ನಿಧಾನವಾಗಿ ಎಲ್ಲನೂ ಮಿಕ್ಸ್ ಮಾಡಿಕೊಂಡು ಮತ್ತೆ ಕೈಯಲ್ಲಿ ನಿಧಾನವಾಗಿ ಮಾಡ್ಕೊಳ್ಳಿ. ಎಲ್ಲ ಚೆನ್ನಾಗಿ ಕೋಟ್ ಮಾಡಿ ಪ್ರತಿಯೊಂದು ಫಿಶ್ಗೂ ಅಷ್ಟೇ ಈ ಥರ ನಾವು ಮಸಾಜ್ ಮಾಡೋ ರೀತಿಯಲ್ಲಿ ನಾವು ಕೋಟಿಂಗ್ ಕೊಡಬೇಕು. ಮಸಾಲ ಅನ್ನೋದು ಚೆನ್ನಾಗಿ ಅಂಟಬೇಕು. ಸ್ವಲ್ಪ ಮಸಾಲ ಅನ್ನೋದು ಜಾಸ್ತಿ ಇದ್ದಾಗಲೇ ತುಂಬ ಚೆನ್ನಾಗಿರುತ್ತೆ. ನಾವು ಈಸಿಯಾಗಿ ಇದೇ ಒಂದು ತವಾ ಫ್ರೈಲಿ ರೈಸ್ಗೂ ಕೂಡ ಸೇರಿಸ್ಕೊಂಡ್ಬಿಡ್ಬೋದು ಮಸಾಲ ಸ್ವಲ್ಪ ಜಾಸ್ತಿ ಇದ್ದರೆ. ನೋಡಿ ಈ ಥರ ಒಳಗಡೆ ಎಲ್ಲ ಚೆನ್ನಾಗಿ ಮಸಾಲಾನ ಪ್ರೆಸ್ ಮಾಡಿ ಚೆನ್ನಾಗಿ ಈ ಥರ ಕೋಟ್ ಮಾಡ್ಕೋಬೇಕಾಗುತ್ತೆ. ಇದನ್ನು ನೀವು ಹತ್ರ ಟೈಮ್ ಇದ್ದರೆ ಓವರ್ನೈಟ್ ಬಿಡಿ, ಇಲ್ಲ ಅಂದರೆ 1 ಗಂಟೆ ಅಟ್ಲೀಸ್ಟ್ ಬಿಡಿ, ತುಂಬಾ ಚೆನ್ನಾಗಿರುತ್ತೆ.
ಇವಾಗ 1 ಅವರ್ ಆಗಿದ್ದಾಗಿದೆ. ತವಾನು ಅಷ್ಟೇ ಬಿಸಿಗಿಟ್ಟಿದ್ದೆ, ಬಿಸಿ ಚೆನ್ನಾಗಾಗಿದೆ. ಇವಾಗ ಎಣ್ಣೆನ ಸ್ವಲ್ಪ ಅಪ್ಲೈ ಮಾಡ್ಕೊಳ್ಳಿ. ಈ ಥರ ಜಾಸ್ತಿ ಏನು ಬೇಕಾಗಿಲ್ಲ, ಸ್ವಲ್ಪ ಅಪ್ಲೈ ಮಾಡಿಕೊಂಡ್ರೆ ಸಾಕು. ಇವಾಗ ತವಾ ಮೇಲೆ ನಾವು ಬೆರೆಸಿಟ್ಟಿದ್ವಲ್ಲ ಮ್ಯಾರಿನೇಟ್ ಮಾಡಿ ಆ ಒಂದು ಫಿಶಸ್ನ ಇದಕ್ಕೆ ಸೇರಿಸ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಮಸಾಲೆ ಎಲ್ಲ ಅಂಟ್ಕೊಂಡಿದೆ ಅಂತ. ಈ ಥರ ಇದ್ದರೆ ಟೇಸ್ಟ್ ಚೆನ್ನಾಗಿರುತ್ತೆ. ಸ್ವಲ್ಪ ಎಣ್ಣೆನ ಮೇಲ್ಗಡೆ ಸ್ವಲ್ಪ ಅಪ್ಲೈ ಮಾಡಿ. ಈ ಥರ ಇದನ್ನು ನಾವು ಮೀಡಿಯಮ್ ಟು ಲೋ ಫ್ಲೇಮಲ್ಲೇ ಕುಕ್ ಮಾಡ್ಕೋಬೇಕು. ಆವಾಗಲೇ ನಮಗೆ ಈ ಫಿಶಸ್ ಅನ್ನೋದು ಚೆನ್ನಾಗಿ ಕುಕ್ ಆಗುತ್ತೆ. ಈ ಥರ ಲಿಡ್ನ ಕ್ಲೋಸ್ ಮಾಡಿಕೊಂಡು ನೀವು ಇದನ್ನು ಕುಕ್ ಮಾಡ್ಕೋಬೇಕು. ನಿಧಾನವಾಗಿ ಆದ್ರೂ ಚೆನ್ನಾಗಿರುತ್ತೆ ಟೇಸ್ಟು. ಸ್ವಲ್ಪ ಜಾಸ್ತಿ ಟೈಮ್ ಏನು ಬೇಕಾಗಿಲ್ಲ. ಫಿಶ್ ಅನ್ನೋದು ತುಂಬಾ ಬೇಗನೆ ಕುಕ್ ಆಗೋಗ್ಬಿಡುತ್ತೆ. ಮಸಾಲನೂ ಅಷ್ಟೇ ನಮಗೆ ಕುಕ್ ಆಗಬೇಕು ಅಲ್ವಾ, ಅದಕ್ಕೇ ನಾವು ಮೀಡಿಯಮ್ ಟು ಲೋ ಫ್ಲೇಮಲ್ಲೇ ಇದನ್ನು ಚೆನ್ನಾಗಿ ಕುಕ್ ಮಾಡ್ಕೋಬೇಕು. ಎರಡೂ ಕಡೆ ಫ್ಲಿಪ್ ಮಾಡ್ಕೊಂಡು ಈ ಥರ ಕುಕ್ ಮಾಡ್ಕೋಬೇಕಾಗುತ್ತೆ. ನಿಧಾನವಾಗಿ ಈ ಥರ ತಿರುಗಿಸ್ಕೊಳ್ಳಿ. ಮತ್ತು ಲಿಡ್ನ ಕ್ಲೋಸ್ ಮಾಡಿ ಇನ್ನೊಂದು ಸೈಡಿ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಈ ಥರ ಮಾಡಿದ್ವಿ ಅಂತ ಇಟ್ಕೊಳ್ಳಿ, ಫಿಶ್ಶೇ ತಿನ್ನಲ್ಲ ಅನ್ನೋರು ಸಹ ತುಂಬಾ ಇಷ್ಟಪಟ್ಟು ತಿಂತಾರೆ. ಮಕ್ಕಳಂತೂ ಇದೇ ಫೇವ್ರೇಟ್ ಅಂದ್ಬಿಡ್ತಾರೆ, ಅಷ್ಟು ಸಖತ್ತಾಗಿರುತ್ತೆ. ಇವಾಗ ಲಿಡ್ನ ಓಪನ್ ಮಾಡಿಕೊಂಡು ಇನ್ನೊಂದು ಕಡೆ ತಿರುಗಿಸ್ಕೊಳ್ಳಿ. ನಮಗೆ ಇನ್ನೇನು ಆಲ್ಮೋಸ್ಟ್ ಆಗೋಗಿದೆ, ಆದರೂ ಸ್ವಲ್ಪ ನೀರು ಅನ್ನೋದು ಇದೆ ಅಲ್ವಾ ನಾವು ಲಿಡ್ನ ಕ್ಲೋಸ್ ಮಾಡಿರೋದ್ರಿಂದ. ಅದಕ್ಕೆ 1 ನಿಮಿಷ ಡೈರೆಕ್ಟಾಗಿ ಲಿಡ್ನ ಕ್ಲೋಸ್ ಮಾಡ್ದೇ ಈ ಥರ ಫ್ರೈ ಮಾಡೋದ್ರಿಂದ ನಮಗೆ ಡ್ರೈ ಆಗಿರುತ್ತೆ. ನೋಡ್ತಾ ಇರ್ಬೋದು, ಸ್ವಲ್ಪ ಕೊತ್ತಂಬರಿನ ಸೇರಿಸ್ಕೊಂಡು ಇದನ್ನು ತೆಗೆದುಬಿಡಿ ಅಷ್ಟೇ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಡೆಫಿನೆಟಾಗಿ ಟ್ರೈ ಮಾಡಿ. ಯಾವ ರೀತಿ ಬಂತು ಅಂತ ನನಗೆ ಕಾಮೆಂಟಲ್ಲಿ ತಿಳಿಸಿ. ಹಾಗೆಯೇ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.